ಕಾಲದ ಆಡಳಿತವನ್ನು ಮಾಡಿರೋದು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ, ಶುಭಾಶಯ ಕೊಡ್ತೀನಿ. ದೇವರಾಜ ಅವರು ಒಂದು ಒಳ್ಳೆಯ ಜನನಾಯಕರಾಗಿ ಕೆಲಸ ಮಾಡಿದರು. ಇವರು ಆಡಳಿತವನ್ನು ಮಾಡಿದ್ದಾರೆ. ಆದರೆ ಈ ಎರಡನೇ ಅವಧಿನಲ್ಲಿ ಬಂದ ನಂತರ ಅವ್ರು ಸಾಧನೆ ಮಾಡಿದ್ದಾರೆ, ಒಪ್ಕೋತೀವಿ. ಏನು ಹೆಚ್ಚಿನ ದೇವರಾಜ ಅವರ ದಾಖಲೆ ಮುರಿದಿದ್ದಾರೆ. ಆದರೆ ಆಡಳಿತ ಸಾಧನೆ ಚೆನ್ನಾಗಿದೆ. ಒಂದು ಸರ್ಕಾರವಾಗಿ ಒಂದು ಮುಖ್ಯಮಂತ್ರಿಯಾಗಿ ವಿಫಲರಾಗಿದ್ದಾರೆ ಅಂತಲೂ ಸಹ ಹೇಳ್ತೀನಿ. ಒಂದು ಕಡೆ ದಾಖಲೆ ಮುರಿದಿದ್ದಾರೆ, ಬಟ್ ಮ್ಯಾಚ್ ಸೋತು. ಅದೇ ರೀ 10 ನೀವು ಕೇಳಿದ್ರೆ ಏನೇನೂ ಇಲ್ಲ ರೀ. ಆಡಳಿತ ಅನ್ನೋಂಥದ್ದು ನೀವು ನಿಜಕ್ಕೂ ಹೇಳಬೇಕಂದ್ರೆ ನಾನು ಒಬ್ಬ ಪ್ರತಿಪಕ್ಷದ ಶಾಸಕ ಆಗಿ ನಾನು ಮಾತಾಡ್ತಿದ್ದೀನಿ ಅಂತಲ್ಲ, ಒಬ್ಬ ಕನ್ನಡಿಗನಾಗಿ ಒಬ್ಬ ನಾಗರಿಕನಾಗಿ ಹೇಳೋದಾದರೆ ಸಂಪೂರ್ಣವಾಗಿ ಕೈ ಚೆಲ್ಲಿ ಕೂತಿರುವಂಥ ಮುಖ್ಯಮಂತ್ರಿ ಏನಾರ ಕರ್ನಾಟಕ ಇತಿಹಾಸದಲ್ಲಿ ಯಾರನ್ನಾರು ನಾವು ನೋಡಿದರೆ ಸಿದ್ದರಾಮಯ್ಯ. ಸರ್, ಬಿಜೆಪಿ ವಿಪಕ್ಷ ಬಂದಾಗ ಒಂದು ಚುರುಕಿನ ಕೆಲಸ ಮಾಡುತ್ತೆ. ಆದರೆ 2022ರಲ್ಲಿ ಶೆಡ್ ಯಾಕೆ ಸರ್ ಕೋಗಿಲು ಅವರಿಗೆ ಬಾಗಲ ನಿವಾಸಿಗಳಿಗೆ ಯಾಕೆ ಆತನಿಗೆ ಅವಕಾಶ ಕೊಟ್ಟರು? ಅವಾಗ ಸ್ನೇಹಿತರೆ, ನಾವು CA ಇವತ್ತೆಲ್ಲ ಒಂದು ಕಡೆ ದಾಖಲೆಗಳನ್ನು ಮಾಡಿಕೊಂಡು ಎಲ್ಲ ಕಡೆ ಇದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ, ಲೋಕ ಸತ್ಯ. ಆದರೆ ಇವತ್ತು ಅದನ್ನು ತೆರವುಗೊಳಿಸಿ ಅವರಲ್ಲ ಅಂತ ಗೊತ್ತಾದ್ಮೇಲೆ ಎಷ್ಟು ಮಟ್ಟಿಗೆ ಸರಿದೆ ಅದು ನಮಗೆ ಎಲ್ಲ ಲೋಕ ಸತ್ಯ ಗೊತ್ತಿದೆ. ಎಷ್ಟು ಕೋಟಿ ಜನ ಬಾಂಗ್ಲಾದೇಶಿ ನಿವಾಸಿಗಳು ನಮ್ಮ ದೇಶದಲ್ಲಿರೋ ಕಟ್ಟು ಸತ್ಯ. ಆದರೆ ಇದನ್ನು ತೆರವುಗೊಳಿಸ್ಲಿಕ್ಕೆ ನಾವು ಈ ಅವಕಾಶ ಏನು ಕ್ರಮ ವಹಿಸಿದ್ರೆ ಅದು ಮುಂದುವರಿಸ್ಬೇಕು ತಾನೆ. ಇದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾಗಿದೆ. ಈ ದೇಶ ವಿರುದ್ಧ ಚಟುವಟಿಕೆ ಮಾಡೋದು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿಲ್ಲ, ದೇಶ ವಿರುದ್ಧವಾಗಿರುವಂಥ ಒಂದು ಕೆಲಸವಾಗಿದೆ. ಸರ್, ಈಗ ಓಂಶಕ್ತಿ ಮಾಲಾಧಾರಿಗಳ ಮೇಲೆ ನೆನ್ನೆ ಕಲ್ಲು ತೂರಾಟ ಆಗಿದೆ. ಬಿಜೆಪಿ ಇದನ್ನು ಯಾವ ರೀತಿ ಖಂಡಿಸುತ್ತೆ? ನೋಡಿ, ಕಾನೂನನ್ನ ಸಂಪೂರ್ಣವಾಗಿ ಕೈ ಚೆಲ್ಲಿದ್ದಾರೆ. ಇಲ್ಲಿ ಓಲೈಕೆ ರಾಜಕಾರಣ, ಡಿವಿಸಿವ್ ಪೊಲಿಟಿಕ್ಸ್, ವೋಟ್ ಬ್ಯಾಂಕ್ ಪೊಲಿಟಿಕ್ಸನ್ನು ಮಾಡ್ತಾ ಏನೋ ಒಂದು ಕಡೆ ಸಾಫ್ಟ್ ಅಪ್ರೋಚ್. ಏನು ಮುಸಲ್ಮಾನರ ಜೊತೆಯಲ್ಲಿ ಇವತ್ತು ಅವ್ರು ಕಾನೂನು ತೆಗೆದುಕೊಳ್ತಾರೆ. ಇವಾಗ ಹೇಗೆ ಅವರು ತಮ್ಮ ನಂಬಿಕೆಯನ್ನು ಗೌರವಿಸಬೇಕು ಅಂತ ಕೇಳ್ಕೊತಾರೆ. ಅವ್ರ ನಂಬಿಕೆಗೆ ಯಾವತ್ತೂ ನಾವು ಧಕ್ಕೆ ಬರೋಂಥ ರೀತಿಯಲ್ಲಿ ಯಾವತ್ತೂ ನಾವು ನಡ್ಕೊಂಡಿಲ್ಲ. ಆದರೆ ಇನ್ನೊಂದು ಧರ್ಮದವರು ಯಾರೇ ಒಂದು ನಂಬಿಕೆಯನ್ನು ಗಣೇಶ ಹಬ್ಬ ಮಾಡಿದ್ರೆ ತೊಂದರೆ ಕೊಡ್ತಾರೆ, ಅಯ್ಯಪ್ಪನ ಯಾತ್ರೆ ಮಾಡಿದ್ರೆ ಓಂ ಶಕ್ತಿ, ಈ ರೀತಿ ಪ್ರತಿಯೊಂದಕ್ಕೂ ಕಿರುಕುಳ ಕೊಡ್ತಾರೆ. ಯಾರು ಈ ದೇಶ ವಿಭಜನೆ ಆಗಿ ಇವತ್ತು ನಾವು ಅವ್ರನ್ನ ಪ್ರೀತಿಸಿ ನಮ್ಮಲ್ಲಿ ಒಬ್ಬರನ್ನಾಗಿ ಇಟ್ಕೊಂಡಿರ್ತೀವಿ, ಆದರೆ ಅವರು ಇನ್ನೊಂದು ಧರ್ಮವನ್ನೇ ಸಹಿಸ್ಕೊಳ್ಳಲ್ಲ ಅಂದರೆ ಚಿಕ್ಕ ಮಕ್ಕಳಿಗೆ ಈ ರೀತಿ ಕಲ್ಲಲ್ಲಿ ತೂರಾಡ್ತಾರೆ. ಕಾನೂನು ಕೈಗೆ ತೊಗೊಳ್ಳೋವಂಥದ್ದು ಏನಾದ್ರು ಕಾನೂನಲ್ಲಿ ತಪ್ಪಾಗಿದೆ ಕೊಡ್ಲಿಕ್ಕೆ ಪೊಲೀಸ್ ಕಂಪ್ಲೇಂಟಾ, ಈ ರೀತಿ ಇವ್ರು ಕಾನೂನಲ್ಲಿ ತಪ್ಪು ಮಾಡ್ತಿದ್ದಾರೆ ಕೊಡ್ಲಿಕ್ಕೆ ಕಂಪ್ಲೇಂಟ್. ಯಾರು ತಡೆದಿದ್ದಾರೆ? ಇವ್ರು ಕಾನೂನು ಕೈ ತೊಗೊಂಡು ಈ ರೀತಿ ದುಷ್ಕೃತ್ಯ, ಕಲ್ಲು ತೂರಾಟ, ಪ್ರಾಣಕ್ಕೆ ಹತ್ಯೆ ಮಾಡೋಂಥ ಕೆಲಸಗಳು ನಿಜಕ್ಕೂ ಸಹಿಸ್ಕೊಳ್ಳೋದು. ತಕ್ಷಣ ಈ ಕಾಂಗ್ರೆಸ್ ಸರ್ಕಾರ ಸೊತ್ತೋಗಿದೆ. ಈ ಸೊತ್ತು ಯಾವತ್ತೂ ಅದು